ತಮ್ಮ ಕಂಠಸಿರಿ ಮೂಲಕವೇ ಕೋಟ್ಯಾಂತರ ಅಭಿಮಾನಿಗಳನ್ನು ಗಳಿಸಿದ್ದಂತಹ ಗಾನ ಕೋಗಿಲೆ ಎಸ್ ಜಾನಕಿಯವರು ತಮ್ಮ 88ನೇ ವಯಸ್ಸಿನಲ್ಲಿ ವಯೋಸಹಜ ಕಾಯಿಲೆಯಿಂದ ವಿಧಿವಶರಾಗಿದ್ದಾರೆ. ದಶಕಗಳಿಗಿಂತಲೂ ಹೆಚ್ಚು ಕಾಲ ತಮ್ಮ ಸುಮಧುರ ಕಂಠದ ಮೂಲಕ ಕಲಾ ಸೇವೆ ಮಾಡಿದಂತಹ ಜಾನಕಿ ಅಮ್ಮನವರು ಮೈಸೂರಿನ ಅಪೋಲೋ ಆಸ್ಪತ್ರೆಯಲ್ಲಿ ಕೊನೆಯುಸಿರೆಳಿತಾರೆ. 1938 ಏಪ್ರಿಲ್ 23ನೇ ತಾರೀಕು ಆಂಧ್ರ ಪ್ರದೇಶದ ಗುಂಟೂರಿನಲ್ಲಿ ಜಾನಕಿ ಅಮ್ಮನವರು ಜನಿಸ್ತಾರೆ. ತೆಲುಗು, ತಮಿಳು, ಕನ್ನಡ ಸೇರಿದಂತೆ ಸುಮಾರು 17 ಭಾಷೆಗಳಲ್ಲಿ 48,000ಕ್ಕೂ ಅಧಿಕ ಹಾಡುಗಳನ್ನು ಹಾಡಿರ್ತಾರೆ. ಎಸ್ ಜಾನಕಿ ಅವರು ಡಾಕ್ಟರ್ ರಾಜ್ಕುಮಾರ್, ಪಿ ಶ್ರೀನಿವಾಸ್, ಎಸ್.ಪಿ. ಬಾಲಸುಬ್ರಹ್ಮಣ್ಯಂ ಅಂತಹ ದಿಗ್ಗಜ ಗಾಯಕರೊಂದಿಗೆ ಹಾಡುಗಳನ್ನು ಹಾಡಿದ್ದಾರೆ. ಆ ಹಾಡುಗಳೆಲ್ಲ ಇವತ್ತಿಗೂ ಕೂಡ ಜನ ಕೇಳಿ ಎಂಜಾಯ್ ಮಾಡ್ತಾ ಇರ್ತಾರೆ. ಅಂತಹ ಒಂದು ಸುಮಧುರ ಕಂಠ ಎಸ್ ಜಾನಕಿ ಅಮ್ಮನವ್ರದ್ದು. ಎ.ಆರ್. ರೆಹಮಾನ್, ಇಳೆಯರಾಜ, ಹಂಸಲೇಖ, ಜಿ.ಕೆ. ವೆಂಕಟೇಶ್, ರಾಜನ್ ನಾಗೇಂದ್ರ, ವಿಜಯ ಭಾಸ್ಕರ್, ವಿಜಯಾನಂದ್, ಸತ್ಯಂ ಈ ರೀತಿ ಎಲ್ಲ ದಿಗ್ಗಜ ಸಂಗೀತ ನಿರ್ದೇಶಕರ ಜೊತೆ ಎಸ್ ಜಾನಕಿ ಅವರು ಕೆಲಸ ಮಾಡಿರೋದು. ಅವರ ಒಂದೊಂದು ಹಾಡುಗಳು ಕೂಡ ಅದ್ಭುತ ಅಂತಲೇ ಹೇಳ್ಬೋದು. ಅಷ್ಟು ಅದ್ಭುತವಾದ ಕಂಠಸಿರಿ ಅವ್ರದ್ದು. ಇನ್ನು ಜಾನಕಿ ಅಮ್ಮನವರು ಎಷ್ಟು ಸ್ವಾಭಿಮಾನಿ ಅಂದರೆ ಅವರು 1960ರಿಂದ ಕಲಾ ಸೇವೆಯನ್ನು ಮಾಡಿರ್ತಾರೆ. ಭಾರತ ಸರ್ಕಾರ ಅವರಿಗೆ 2013ನೇ ಇಸ್ವಿನಲ್ಲಿ ಪದ್ಮಭೂಷಣ ನೀಡಲು ಮುಂದಾಗತ್ತೆ. ಆಗ ಜಾನಕಿ ಅಮ್ಮನವರು ಅದನ್ನು ತಿರಸ್ಕರಿಸ್ತಾರೆ. ನಾನು ಕಲಾರಂಗದಲ್ಲಿ ಹೆಚ್ಚು ಕಡಿಮೆ ಅರ್ಧ ದಶಕ ಕಳೆದಿದ್ದೀನಿ, ಆದರೆ ಈ ಪ್ರಶಸ್ತಿ ನನಗೆ ಈಗ ಬರ್ತಾ ಇದೆ. ಈ ಪದ್ಮ ಪ್ರಶಸ್ತಿಗಳನ್ನು ವಿತರಿಸುವಾಗ ದಕ್ಷಿಣ ಭಾರತೀಯರನ್ನು ಕಡೆಗಣನೆ ಮಾಡಲಾಗುತ್ತೆ. ಹೀಗಾಗಿ ನನಗೆ ಈ ಪ್ರಶಸ್ತಿ ಬೇಡ ಅಂತೇಳಿ ಜಾನಕಿ ಅಮ್ಮನವರು ಪದ್ಮಭೂಷಣ ಪ್ರಶಸ್ತಿಯನ್ನು ತಿರಸ್ಕರಿಸ್ತಾರೆ. ಇಷ್ಟಾದರೂ ಕೂಡ ಅವರಿಗೆ ಹಲವು ಪ್ರಶಸ್ತಿಗಳು ಮುಡಿಗೇರಿದೆ ಅಂತ ಹೇಳ್ಬೋದು. ಎಸ್ ಜಾನಕಿ ಅವರು ಅತ್ಯುತ್ತಮ ಹಿನ್ನೆಲೆ ಗಾಯಕಿ ವಿಭಾಗದಲ್ಲಿ 4 ರಾಷ್ಟ್ರ ಪ್ರಶಸ್ತಿಗಳನ್ನು ಪಡೆದಿರ್ತಾರೆ. ಕನ್ನಡ ಚಿತ್ರಗಳಲ್ಲಿನ ಅತ್ಯುತ್ತಮ ಗಾಯನಕ್ಕಾಗಿ ಜಾನಕಿ ಅಮ್ಮನವರಿಗೆ ದಾಖಲೆಯ 10 ಬಾರಿ ಕರ್ನಾಟಕ ರಾಜ್ಯ ಚಲನಚಿತ್ರ ಪ್ರಶಸ್ತಿ ಕೂಡ ಸಿಕ್ಕಿದೆ. ಇನ್ನು ಕನ್ನಡ ಸಾಹಿತ್ಯ ಮತ್ತು ಸಂಸ್ಕೃತಿಗೆ ನೀಡಿದಂತಹ ಕೊಡುಗೆಗಾಗಿ 2014ರಲ್ಲಿ ಕರ್ನಾಟಕ ಸರ್ಕಾರ ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿಯನ್ನು ಕೊಡುತ್ತೆ. ಇನ್ನು 2014ರಲ್ಲಿ ಕರ್ನಾಟಕ ಸರ್ಕಾರದ ಅತ್ಯುನ್ನತ ಚಲನಚಿತ್ರ ಪ್ರಶಸ್ತಿಯಾದಂತಹ ಡಾಕ್ಟರ್ ರಾಜ್ಕುಮಾರ್ ಪ್ರಶಸ್ತಿ ಕೂಡ ಎಸ್ ಜಾನಕಿ ಅಮ್ಮನವರಿಗೆ ಲಭಿಸುತ್ತೆ. 2015ರಲ್ಲಿ ದಕ್ಷಿಣ ಭಾರತದ ಚಿತ್ರರಂಗದ ಸಾಧನೆಗಾಗಿ ಫಿಲಂಫೇರ್ ಜೀವಮಾನ ಸಾಧನೆ ಪ್ರಶಸ್ತಿ ಕೂಡ ಎಸ್ ಜಾನಕಿ ಅಮ್ಮನವರಿಗೆ ಲಭಿಸುತ್ತೆ. ಈ ರೀತಿ ಅವರಿಗೆ ಸಿಕ್ಕಿರುವಂತಹ ಪ್ರಶಸ್ತಿಗಳಿಗೆ ಲೆಕ್ಕನೇ ಇಲ್ಲ. ಯಾಕಂದರೆ ಅಂತಹ ಒಂದು ಅದ್ಭುತವಾದ ಕಂಠಸಿರಿ. ಅವರ ಹಾಡುಗಳನ್ನು ಕೇಳ್ತಾ ಇದ್ದರೆ ಎಂಥವರು ಕೂಡ ಮಂತ್ರಮುಗ್ಧರಾಗ್ಬಿಡ್ತಾರೆ. ಇವತ್ತಿಗೂ ಕೂಡ ಅವರ ಹಾಡುಗಳನ್ನು ಸಂಗೀತ ಪ್ರೇಮಿಗಳು ಕೇಳ್ತಾನೆ ಇರ್ತಾರೆ. ಭಕ್ತಿಗೀತೆಗಳಾಗ್ಬೋದು ಅಥವಾ ಚಲನಚಿತ್ರ ಗೀತೆಗಳಾಗ್ಬೋದು, ಎಲ್ಲ ರೀತಿಯ ಹಾಡುಗಳನ್ನು ಜಾನಕಿ ಅಮ್ಮನವರು ಹಾಡಿದ್ದಾರೆ. ಆ ಎಲ್ಲ ಹಾಡುಗಳು ಕೂಡ ಅಜರಾಮರವಾಗಿರುತ್ತೆ ಅಂತ ಹೇಳ್ಬೋದು. ಇನ್ನು ಜಾನಕಿ ಅಮ್ಮನವರು ಆಂಧ್ರ ಪ್ರದೇಶದಲ್ಲಿ ಹುಟ್ಟಿದರೂ ಕೂಡ ಅವರಿಗೆ ಕರ್ನಾಟಕ ಅಂದರೆ ಬಲು ಪ್ರೀತಿ. ಅದರಲ್ಲೂ ಮೈಸೂರು ಅಂದರೆ ಅವರಿಗೆ ಅಚ್ಚುಮೆಚ್ಚು. ಮೈಸೂರಿನ ಬಗ್ಗೆ ಅವರು ಆಡಿರುವಂತಹ ಮಾತುಗಳು, ಮೈಸೂರಿನ ಬಗ್ಗೆ ಅವ್ರಿಗಿರುವಂತಹ ಪ್ರೀತಿ ಎಷ್ಟಿದೆ ಅನ್ನೋದನ್ನು ತೋರಿಸುತ್ತೆ. ಅವರ ಮೊದಲ ಸಂಗೀತ ಕಾರ್ಯಕ್ರಮ ಕೂಡ ಮೈಸೂರಿನಲ್ಲೇ ನಡೆದಿರುತ್ತೆ. ಹೀಗಾಗಿ ಅವರು ಒಂದು ತೀರ್ಮಾನವನ್ನು ಮಾಡ್ಕೋತಾರೆ, ನನ್ನ ಕೊನೆಯ ಸಂಗೀತ ಕಾರ್ಯಕ್ರಮ ಕೂಡ ಮೈಸೂರಿನಲ್ಲೇ ಆಗಬೇಕು. 2017 ಅಕ್ಟೋಬರ್ 28ನೇ ತಾರೀಕು ಮೈಸೂರಿನ ಮಾನಸ ಗಂಗೋತ್ರಿ ಬಯಲು ರಂಗಮಂದಿರದಲ್ಲಿ ನಡೆದಂತಹ ಸಂಗೀತ ಕಾರ್ಯಕ್ರಮವೇ ಕಟ್ಟಕಡೆಯ ಸಂಗೀತ ಕಾರ್ಯಕ್ರಮವಾಗುತ್ತೆ. ಕಾರ್ಯಕ್ರಮದಲ್ಲಿ ಲಕ್ಷಾಂತರ ಜನ ಭಾಗವಹಿಸಿರ್ತಾರೆ. ಗಣೇಶನನ್ನು ಸ್ತುತಿಸುವ ಗೀತೆಯೊಂದಿಗೆ ಜಾನಕಿ ಅಮ್ಮನವರು ವೇದಿಕೆಗೆ ಆಗಮಿಸ್ತಾರೆ. 80 ವರ್ಷವಾಗಿದ್ದರೂ ಕೂಡ ಭಾಳ ಅದ್ಭುತವಾಗಿ ಜಾನಕಿ ಅಮ್ಮನವರು ಹಾಡನ್ನು ಹಾಡ್ತಾ ವೇದಿಕೆಗೆ ಬರ್ತಾರೆ. ಆಗ ನೆರೆದಿದ್ದಂತಹ ಜನ ಜೋರು ಶಿಳ್ಳೆ ಚಪ್ಪಾಳೆಯೊಂದಿಗೆ ಅವರನ್ನು ಸ್ವಾಗತಿಸ್ತಾರೆ. ಜಾನಕಿ ಅಮ್ಮನವರು ಇನ್ನು ಮುಂದೆ ಯಾವುದೇ ಸಾರ್ವಜನಿಕ ಸಂಗೀತ ಕಾರ್ಯಕ್ರಮದಲ್ಲಿ ಭಾಗಿಯಾಗೋದಿಲ್ಲ ಅನ್ನೋದನ್ನು ಒಪ್ಕೊಳ್ಳೋದಕ್ಕೆ ಜನ ತಯಾರಿರಲಿಲ್ಲ. ಅಮ್ಮ ಇದೇ ರೀತಿ ಆಡ್ತಾ ಇರಬೇಕು ಅಂತಲೇ ಎಷ್ಟೋ ಜನ ಬಯಸ್ತಾರೆ. ಆದರೆ ಜಾನಕಿ ಅಮ್ಮನವರು ಕೊನೆಯಲ್ಲಿ ಹೇಳ್ತಾರೆ, ಯಾಕೆ ನಾನು ಸಂಗೀತ ಕಾರ್ಯಕ್ರಮದಲ್ಲಿ ಇನ್ನು ಮುಂದಕ್ಕೆ ಭಾಗಿಯಾಗಲ್ಲ ಅಂದರೆ, ನನ್ನ ವಾಯ್ಸು ಮೊದಲಿನಾಗಿಲ್ಲ, ಈಗ ನನಗೆ ವಯಸ್ಸಾಗ್ಬಿಟ್ಟಿದೆ. ಮೊದಲೆಲ್ಲ ಹಾಡು ಚೆನ್ನಾಗಿ ಬರ್ತಾಯಿತ್ತು, ಈಗ ಹಾಡು ಅಷ್ಟು ಚೆನ್ನಾಗಿ ಬರೋದಿಲ್ಲ. ಹೀಗಾಗಿ ನಾನು ಸಂಗೀತ ಕಾರ್ಯಕ್ರಮದಲ್ಲಿ ಭಾಗಿಯಾಗೋದಿಲ್ಲ ಅಂತ ಹೇಳ್ತಾರೆ. ಎಸ್ ಜಾನಕಿ ಅವರಿಗೆ ಎಷ್ಟು ಪ್ರತಿಭೆ ಇತ್ತೋ ಅಷ್ಟೇ ಹಾಸ್ಯ ಪ್ರಜ್ಞೆ ಇತ್ತು ಅನ್ನೋದನ್ನು ಅಂದಿನ ಕಾರ್ಯಕ್ರಮದಲ್ಲಿ ನಾವು ಕಂಡ್ಕೋಬೋದು. ಅಂದಿನ ಕಾರ್ಯಕ್ರಮದಲ್ಲಿ ಆಡಿದಂತಹ ಹಳ್ಳಿ ಮೇಷ್ಟ್ರೆ ಸಾಂಗು, ಈ ಸಾಂಗ್ನ ಅಮ್ಮ ಎಷ್ಟು ಎಂಜಾಯ್ ಮಾಡ್ಕೊಂಡು ಆಡಿದ್ರು ಅಂದರೆ, ಕಾರ್ಯಕ್ರಮದಲ್ಲಿ ನೆರೆದಿದ್ದಂತಹ ಪಡ್ಡೆ ಹುಡುಗರನ್ನು ಕೆರಳಿಸುವ ರೀತಿಯಲ್ಲಿ ಈ ಹಾಡನ್ನು ಆಡ್ತಾರೆ ಮತ್ತು ನಗಾಡ್ಕೊಂಡು ಎಂಜಾಯ್ ಮಾಡ್ತಾರೆ ಎಲ್ಲರ ಜೊತೆ. ಅಮ್ಮ ಅವರು ಆಡ್ತಿದ್ದಂಥ ಹಾಡಿನ ರೀತಿಯನ್ನು ಕಂಡು ನೆರೆದಿದ್ದಂತಹ ಪ್ರೇಕ್ಷಕರು ಹುಚ್ಚೆದ್ದು ಕುಣಿತಾರೆ. ಅಂತಹ ಒಂದು ಅದ್ಭುತ ಶಕ್ತಿ ಜಾನಕಿ ಅವ್ರಿಗಿರುತ್ತೆ. ಮತ್ತು ಕೊನೆಯಲ್ಲಿ ಅವರೊಂದು ಮಾತು ಹೇಳ್ತಾರೆ,
ದಯವಿಟ್ಟು ಈ ಕಾರ್ಯಕ್ರಮದ ವಿಡಿಯೋವನ್ನು ಯಾರ್ಯಾರು ಮಾಡ್ಕೊಂಡಿದ್ರು ಅವ್ರು ಯಾರು ಕೂಡ ಈ ವಿಡಿಯೋಗಳನ್ನು ಸಾಮಾಜಿಕ ಜಾಲತಾಣದಲ್ಲಿ ಅಪ್ಲೋಡ್ ಮಾಡಬೇಡಿ. ಬೇರೆ ದೇಶದಲ್ಲಿ ಬೇರೆ ಊರಿನಲ್ಲಿ ಈ ಹಾಡನ್ನು ನೋಡಿಬಿಟ್ರೆ ಏನು ಎಸ್ ಜಾನಕಿ ಅವ್ರು ಇಷ್ಟು ಕೆಟ್ಟದಾಗಿ ಆಡಿದ್ದಾರೆ ಅಂತ ಅಂದ್ಕೊಂಡ್ಬಿಡ್ತಾರೆ. ಯಾಕಂದರೆ ನನ್ನ ವಾಯ್ಸು ಮೊದಲಿನ ಥರ ಇಲ್ಲ ಅಂಥೇಳಿ ಹಾಸ್ಯ ಚಟಾಕಿ ಹಾರಿಸ್ತಾರೆ. ಈ ರೀತಿ ಎಸ್ ಜಾನಕಿ ಅವರು ಮೈಸೂರಿನ ಮೇಲಿದ್ದಂತಹ ತಮ್ಮ ಪ್ರೀತಿಯನ್ನು ಅವತ್ತು ತೋರಿಸ್ಕೋತಾರೆ. ಇನ್ನು ಜಾನಕಿ ಅಮ್ಮ ಅಂದರೆ ತಕ್ಷಣ ನೆನಪಾಗೋದು ಅವರ ಕಂಠಸಿರಿ ಮಾತ್ರ ಅಲ್ಲ, ಹಾಡಿನ ಮಧ್ಯೆ ಅವರು ಮಾಡುವಂತಹ ಮ್ಯೂಸಿಕಲ್ ಮ್ಯಾಜಿಕ್. ಹಾಡಿನ ಪಾತ್ರಕ್ಕೆ ತಕ್ಕಂತೆ ಧ್ವನಿಯನ್ನು ಬದಲಾಯಿಸುವಂತಹ ಅದ್ಭುತ ಕಲೆ ಜಾನಕಿ ಅಮ್ಮನವ್ರಿಗೊಲ್ದಿತ್ತು. ಇದಕ್ಕೆ ಅತ್ಯುತ್ತಮ ಉದಾಹರಣೆ ಅಂದರೆ ರಾವಮ್ಮ ದುರ್ಗಮ್ಮ ಎಂಬ ತೆಲುಗು ಭಕ್ತಿಗೀತೆಯಲ್ಲಿ ಜಾನಕಮ್ಮ ಬರೋಬ್ಬರಿ 4 ವಿಭಿನ್ನ ಧ್ವನಿಗಳಲ್ಲಿ ಹಾಡಿ ಅಚ್ಚರಿಗೊಳಿಸ್ತಾರೆ. ಒಂದು ಸಣ್ಣ ಮಗುವಿನ ರೀತಿ ಹಾಡುವಂಥದ್ದು, ಮತ್ತೊಂದು ಗಂಭೀರ ಪುರುಷನ ರೀತಿಯಲ್ಲಿ ಹಾಡನ್ನು ಹಾಡುವಂಥದ್ದು, ಮತ್ತೊಂದು ಸಾಮಾನ್ಯ ಮಹಿಳೆ ರೀತಿಯಲ್ಲಿ ಹಾಡುವಂಥದ್ದು, ಹಾಗೂ ಒಬ್ಬ ವೃದ್ಧೆಯ ರೀತಿಯಲ್ಲಿ ಹಾಡುವಂಥದ್ದು. ಹೀಗೆ 4 ಬೇರೆ ಬೇರೆ ವಯಸ್ಸಿನ ಲಿಂಗದ ಧ್ವನಿಗಳನ್ನು ಕೇವಲ ತಮ್ಮೊಬ್ಬರ ಕಂಠದಲ್ಲೇ ಮೂಡಿಸ್ತಾರೆ. ಇದನ್ನು ಮೈಕ್ ಮುಂದೆ ಜಾನಕಮ್ಮ ಸೃಷ್ಟಿಸಿದ ಮಾಯಾಲೋಕ ಅಂತಲೇ ಎಲ್ಲರೂ ಬಣ್ಣಿಸ್ತಾರೆ. ಸಾಮಾನ್ಯವಾಗಿ ಒಂದು ಹಾಡಿನಲ್ಲಿ ವಿಭಿನ್ನ ಪಾತ್ರಗಳಿದ್ದರೆ ಬೇರೆ ಬೇರೆ ಗಾಯಕರನ್ನು ಬಳಸಲಾಗುತ್ತೆ. ಆದರೆ ಜಾನಕಮ್ಮನವರು ಈ ಹಾಡಿನಲ್ಲಿ ಮೈಕ್ರೋಫೋನ್ನಿಂದ ನಿಂತು ಯಾವುದೇ ತಡಬಡಿಕೆ ಇಲ್ಲದೆ ಒಂದು ಧ್ವನಿಯಿಂದ ಮತ್ತೊಂದು ಧ್ವನಿಗೆ ಬದಲಾಗುವಂತಹ ರೀತಿ ನಿಜಕ್ಕೂ ರೋಮಾಂಚನಕಾರಿಯಾಗಿದೆ. ಇನ್ನು ಹಾಡಿನ ಆರಂಭದಲ್ಲಿ ಮಗುವಿನ ಮುಗ್ಧತೆ, ಆಮೇಲೆ ಪುರುಷನ ಗಾಂಭೀರ್ಯ, ನಂತರ ಮಹಿಳೆಯ ಸಹಜ ಕಂಠ, ಕೊನೆಯಲ್ಲಿ ವೃದ್ಧೆಯ ಧ್ವನಿಯಲ್ಲಿನ ನಡುಕ. ಈ ರೀತಿ ಭಕ್ತಿಯನ್ನು ಅವರು ತಂದಿರುವಂತಹ ರೀತಿ ಅತ್ಯದ್ಭುತ ಅಂತ ಹೇಳ್ಬೋದು. ಸಿನಿಮಾಗಳಲ್ಲಿ ಸಣ್ಣ ಮಕ್ಕಳ ಧ್ವನಿನಲ್ಲಿ ಹಾಡುವುದನ್ನು ನಾವು ಕೇಳಿದ್ದೇವೆ, ಆದರೆ ಒಂದೇ ಭಕ್ತಿಗೀತೆಯಲ್ಲಿ ಈ ರೀತಿಯ 4 ವಾಯ್ಸ್ ಮ್ಯಾಜಿಕ್ ಮಾಡಿರೋದು ಅತಿ ವಿರಳ. ಜಾನಕಮ್ಮನವರಂತಹ ಒಂದು ಅದ್ಭುತವನ್ನೇ ಸೃಷ್ಟಿ ಮಾಡಿಬಿಡ್ತಾರೆ. ಹೀಗಾಗಿಯೇ ಅವರನ್ನು ಲೆಜೆಂಡರಿ ಸಿಂಗರ್ ಅಂತಾನೆ ಕರೀತಾರೆ. ಜಾನಕಮ್ಮನವರು ಇವತ್ತು ದೈಹಿಕವಾಗಿ ನಮ್ಮ ಜೊತೆ ಇಲ್ಲದೆ ಇರ್ಬೋದು, ಆದರೆ ಅವರ ಕಂಠಸಿರಿಯ ಮೂಲಕ ಶಾಶ್ವತವಾಗಿ ನಮ್ಮ ಮನಸ್ಸಿನಲ್ಲೇ ನೆಲೆಸಿರ್ತಾರೆ.